ಬೀದಿ ಬೀದಿಯಲ್ಲಿ ಸಿಗೋ ಈ ಗಿಡದ ಬೇರು ನಿಮಗೆ ಸಿಕ್ತು ಅಂದ್ಕೊಳ್ಳಿ, ರಾತ್ರೋರಾತ್ರಿ ಕುಬೇರರಾಗ್ತಾರಂತೆ. ರಾಮಾಯಣದಲ್ಲಿ ಲಕ್ಷ್ಮಣನ ಪ್ರಾಣ ಉಳಿಸಲು ಹನುಮಂತನು ಇಡೀ ಸಂಜೀವಿನಿ ಪರ್ವತವನ್ನೇ ಹೊತ್ತು ತಂದ ಕತೆ ನಮಗೆಲ್ಲ ಗೊತ್ತೇ ಇದೆ. ಇದು ಗಿಡಮೂಲಿಕೆಗಳಲ್ಲಿರುವ ಅಪಾರ ಶಕ್ತಿಗೆ ಒಂದು ದೊಡ್ಡ ಉದಾಹರಣೆ. ಹಣ ಸಂಪತ್ತು ಯಾರಿಗೆ ತಾನೇ ಬೇಡ ಹೇಳಿ. ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಆರ್ಥಿಕವಾಗಿ ಸದೃಢರಾಗಬೇಕು, ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ಬಯಸುತ್ತಾರೆ. ಇದಕ್ಕಾಗಿ ಹಗಲಿರುಳು ಶ್ರಮ ಪಡುತ್ತಾರೆ. ಆದರೆ ಕೆಲವೊಮ್ಮೆ ನಮ್ಮ ಕಣ್ಣೆದುರೇ ಇರುವ ಕೆಲವು ನೈಸರ್ಗಿಕ ಶಕ್ತಿಯನ್ನು ನಾವು ಗುರುತಿಸುವುದೇ ಇಲ್ಲ. ನಮ್ಮ ಪೂರ್ವಜರು ಗಿಡ ಮೂಲಿಕೆಗಳಲ್ಲಿದ್ದ ದೈವಿಕ ಶಕ್ತಿಯನ್ನು ಚೆನ್ನಾಗಿ ಅರಿತಿದ್ದರು. ರಾಮಾಯಣದಲ್ಲಿ ಲಕ್ಷ್ಮಣನ ಪ್ರಾಣ ಉಳಿಸಲು ಹನುಮಂತನು ಇಡೀ ಸಂಜೀವಿನಿ ಪರ್ವತವನ್ನೇ ಹೊತ್ತು ತಂದ ಕತೆ ನಮಗೆಲ್ಲ ಗೊತ್ತೇ ಇದೆ. ಇದು ಗಿಡಮೂಲಿಕೆಗಳಿರುವ ಅಪಾರ ಶಕ್ತಿಗೆ ಒಂದು ದೊಡ್ಡ ಉದಾಹರಣೆ. ಆದರೆ ನಾವು ಇಂದು ಹೇಳಲು ಹೊರಟಿರುವ ಹಿಮಾಲಯದಲ್ಲಿ ಸಿಗುವ ಸಂಜೀವಿನಿಯ ಬಗ್ಗೆ ಅಲ್ಲ, ಬದಲಿಗೆ ನಮ್ಮದೇ ಹಳ್ಳಿ ಸೊಗಡಿನಲ್ಲಿ ನಮ್ಮ ಮನೆಯ ಹಿತ್ತಲಲ್ಲೇ ಬೆಳೆಯುವ ಒಂದು ಅದ್ಭುತ ವನಸ್ಪತಿಯ ಬಗ್ಗೆ. ಈ ಗಿಡದ ಬೇರು ನಿಮ್ಮ ಕೈಗೆ ಸರಿಯಾದ ವಿಧಿವಿಧಾನದ ಮೂಲಕ ಸಿಕ್ಕರೆ ನೀವು ರಾತ್ರೋರಾತ್ರಿ ಕುಬೇರರಾಗಬಹುದು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಅಷ್ಟೇ ಅಲ್ಲ, ನಿಮ್ಮ ಅನೇಕ ಸಮಸ್ಯೆಗಳಿಗೆ ಇದು ರಾಮಬಾಣದಂತೆ ಕೆಲಸ ಮಾಡುತ್ತದೆ. ಯಾವುದು ಆ ಅದ್ಭುತ ಗಿಡ? ಬೇರೆ ಯಾವುದೂ ಅಲ್ಲ, ಅದೇ ಉತ್ತರಾಣಿ ಗಿಡ. ಈ ಹೆಸರನ್ನು ಕೇಳಿದ ತಕ್ಷಣ ಓಹೋ, ಇದಾ ಎಲ್ಲೋ ನೋಡಿದಿನಲ್ಲ ಅಂತ ನಿಮಗೆ ಅನಿಸದೇ ಇರದು. ಹಳ್ಳಿಗಳಲ್ಲಿ ಮನೆಯ ಹಿತ್ತಲಲ್ಲಿ, ಬೇಲಿ ಬೀದಿಯಲ್ಲಿ, ಗಿಡಗಂಟೆಗಳ ನಡುವೆ ಈ ಗಿಡ ಯಥೇಚ್ಛವಾಗಿ ಬೆಳೆದಿರುತ್ತದೆ. ಇದಕ್ಕೆ ಇಂಥದ್ದೇ ಮಣ್ಣು ನೀರು ಬೇಕೆಂದಿಲ್ಲ. ಎಲ್ಲೆಂದರಲ್ಲಿ ಸುಲಭವಾಗಿ ಬೆಳೆಯುತ್ತದೆ. ಇದರಲ್ಲಿ ಕೆಂಪು ಕಾಂಡವನ್ನು ಹೊಂದಿರುವ ಮತ್ತು ಬಿಳಿ ಕಾಂಡವನ್ನು ಹೊಂದಿರುವ ಎರಡು ಪ್ರಭೇದವಿದೆ. ಉತ್ತರಾಣಿ ಗಿಡದ ದೈವಿಕ ಮತ್ತು ತಾಂತ್ರಿಕ ಶಕ್ತಿ. ಉತ್ತರಾಣಿ ಕೇವಲ ಒಂದು ಸಾಮಾನ್ಯ ಕಳೆ ಗಿಡವಲ್ಲ, ಇದು ಅಪಾರವಾದ ದೈವಿಕ ಮತ್ತು ತಾಂತ್ರಿಕ ಶಕ್ತಿಯನ್ನು ಹೊಂದಿದೆ ಎಂದು ನಂಬಲಾಗಿದೆ. ಇದರ ಬೀಜಗಳನ್ನು ಉತ್ತರಾಣಿ ಅಕ್ಕಿ ಎಂದು ಕರೆಯುತ್ತಾರೆ. ಇಂದಿಗೂ ಅನೇಕ ಪುರೋಹಿತರು ಪವಿತ್ರವಾದ ಹೋಮ ಹವನಗಳಲ್ಲಿ ಉತ್ತರಾಣಿ ಸಮಿದೆ ಮತ್ತು ಅಕ್ಕಿಯನ್ನು ಬಳಸುತ್ತಾರೆ. ಆಸ್ತಿ ಕಲಹ, ಹಣಕಾಸಿನ ಮುಗ್ಗಟ್ಟು, ದೀರ್ಘಕಾಲದ ಅನಾರೋಗ್ಯದಂತಹ ಸಮಸ್ಯೆಗಳನ್ನು ನಿವಾರಿಸುವ ಶಕ್ತಿ ಇದರ ಬೇರಿಗಿದೆ ಎಂದು ಬಲವಾಗಿ ನಂಬಲಾಗಿದೆ. ಸಂಪತ್ತನ್ನು ಆಕರ್ಷಿಸುವುದು ಹೇಗೆ? ಆದರೆ ಸುಮ್ಮನೆ ಗಿಡವನ್ನು ತಂದು ಮನೆಯಲ್ಲಿ ನೆಟ್ಟರೆ ಎಲ್ಲವೂ ಸರಿಯಾಗುವುದಿಲ್ಲ. ಅದರ ಬೇರನ್ನು ಮನೆಗೆ ತರಲು ಮತ್ತು ಬಳಸಲು ಒಂದು ನಿರ್ದಿಷ್ಟ ವಿಧಾನವಿದೆ. ಸರಿಯಾದ ಸಮಯ. ಉತ್ತರಾಣಿ ಬೇರನ್ನು ಸೂರ್ಯೋದಯಕ್ಕೂ ಮುನ್ನವೇ ಮನೆಗೆ ತರಬೇಕು. ಅದರಲ್ಲೂ ಅಮಾವಾಸ್ಯೆ ದಿನದಂದು. ಬರುವ ಭಾನುವಾರ ಅಥವಾ ಬುಧವಾರ ಅತ್ಯಂತ ಶ್ರೇಷ್ಠವಾದ ದಿನವಾಗಿದೆ. ಮಾಡುವ ವಿಧಾನ: ಆ ಶುಭ ದಿನದಂದು ಸೂರ್ಯೋದಯಕ್ಕೂ ಮುನ್ನ ಗಿಡಕ್ಕೆ ನಮಸ್ಕರಿಸಿ ಅದರ ಬೇರನ್ನು ಕಿತ್ತು ತರಬೇಕು. ನಂತರ ಅದನ್ನು ಶುದ್ಧವಾದ ನೀರಿನಿಂದ ತೊಳೆದು ಪೂಜೆ ಮಾಡಬೇಕು. ಲಕ್ಷ್ಮೀ ವಶೀಕರಣ: ಈ ಪವಿತ್ರವಾದ ಬೇರನ್ನು ಶುದ್ಧ ನೀರಿನಲ್ಲಿ ತೇಯ್ದು ಆ ಗಂಧವನ್ನು ಪ್ರತಿದಿನ ಹಣೆಗೆ ತಿಲಕದಂತೆ ಇಟ್ಟುಕೊಳ್ಳಬೇಕು. ಹೀಗೆ ಮಾಡುವುದರಿಂದ ಸಾಕ್ಷಾತ್ ಲಕ್ಷ್ಮೀ ದೇವಿ ನಿಮಗೆ ವಶಳಾಗುತ್ತಾಳೆ. ನಿಮ್ಮ ಮುಖದಲ್ಲಿ ಒಂದು ರೀತಿಯ ತೇಜಸ್ಸು ಮೂಡುತ್ತದೆ ಮತ್ತು ನೀವು ಕೈ ಹಾಕಿದ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಐಶ್ವರ್ಯ ವೃದ್ಧಿ: ಇದಲ್ಲದೆ ಈ ಬೇರಿನ ಒಂದು ಸಣ್ಣ ತುಂಡನ್ನು ನಿಮ್ಮ ಮನೆಯ ಈಶಾನ್ಯ ಮೂಲೆಯ ಅಥವಾ ಹಣ ಇಡುವ ತಿಜೋರಿಯಲ್ಲಿ ಇಟ್ಟರೆ ಹಣದ ಅರಿವು ಹೆಚ್ಚಾಗಿ ಅನಗತ್ಯ ಖರ್ಚುಗಳು ಕಡಿಮೆಯಾಗಿ ಸಂಪತ್ತು ವೃದ್ಧಿಯಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೇನೇ ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.